ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಮೋಸ್ಟ್ ಡೇಂಜರಸ್ ಪ್ಲೇಸ್. ನೀನು ಅಂತ ಮಾತಾಡ್ತಾರೆ, ನೀನು ಅಂತ ಮಾತಾಡ್ಸಿ, ನೀವು ಅಂತ ಮಾತಾಡ್ತಾರೆ, ನೀವು ಅಂತ ಮಾತಾಡ್ಸಿ. ನೋಡೋಣ, ಅದನ್ನು ಮೀರಿ ಆನೆಗಳು ಬರ್ತವೆ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ನೋಡೋಣ, ಗೊತ್ತಾಗುತ್ತೆ. ಯಾವ ಕೇಸಪ್ಪ ನೀವು ಹಾಕಲು? ನಾವು ಹಾಕಿವಿ RF ಮೇಲೆ ಕೇಸು. ರೈತನ್ಗೆ ಸಲ್ಯೂಟ್ ಹೊಡಿಯೋ ಕಾಲ ಬರುತ್ತೆ. ಸೊ ಇದು ಬರೆದಿಟ್ಕೊಳ್ಳಿ. ಇನ್ಮೇಲೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಇದಕ್ಕೂ ಮುಂಚೆ ನಮ್ಮ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ಮೋಸ್ಟ್ ಡೇಂಜರಸ್ ಪ್ಲೇಸ್. ಕೇಳಿ. ಓಕೆ, ಇಲ್ಲಿಗೇನಕ್ಕಪ್ಪ ಬಂದು ಅಂದ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿ. ಏನಂದರೆ, ಇಲ್ಲಿ ಕಾಡಂಚಿನ ದನ ಕರುಗಳನ್ನು ಕಾಡಿಗೆ ಬಿಡಬಾರ್ದು ಅಂದ್ಬಿಟ್ಟು ಅರಣ್ಯ ಸಚಿವರು ಆದೇಶ ಹೊರಡಿಸಿದ್ರು. ಅದನ್ನು ಖಂಡಿಸಿ ಇಲ್ಲಿನ ಸುತ್ತಮುತ್ತ ಕಾಡಂಚಿನ ರೈತರೆಲ್ಲರೂ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿಂದ ಕೊಳ್ಳೇಗಾಲಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ನಾವು ಕರೆ ಕೊಟ್ಟಿದ್ವಿ. ನೀವು ಕೆಲವರು ಕೇಳ್ಬೋದು, ದನ ಕರುಗಳನ್ನು ಕಾಡಿಗೆ ಬಿಟ್ಟರೆ ಕಾಡು ಹಾಳಾಗಲ್ವ ಅಂದ್ಬಿಟ್ಟು. ಕಾಡು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ದನ ಕರುಗಳಿಗೆ ಮೇವು ಬೇಕು, ಅದಕ್ಕೆ ಕಾಡು ಬೇಕೇ ಬೇಕು. ಯಾಕಂದರೆ ತಲಾಂತರಗಳಿಂದ ಕಾಡನ್ನೇ ನಂಬ್ಕೊಂಡು, ಕಾಡನ್ನೇ ಆಧಾರವಾಗಿ ಇಟ್ಕೊಂಡು ಇಲ್ಲಿ ದನ ಕರುಗಳನ್ನು ಮೇಯಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿನ ಕಾಡಂಚಿನ ರೈತರುಗಳು ಸಡನ್ನಾಗೆ ಕಾಡಿಗೆ ಬಿಡಬಾರ್ದು, ಕಾಡಲ್ಲಿ ದನ ಕರುಗಳನ್ನು ಮೇಯಿಸಬಾರ್ದು ಅಂತ ಹೇಳಿದ್ರೆ ಸೊ ಯಾರಿಗಾದ್ರೂ ಅಷ್ಟೇ ಅದು ಸರಿ ಅನ್ಸಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಫಾರೆಸ್ಟು. ಸೊ ಇದರಿಂದ ಈ ಕಡೆಗೆ ಹೋದ್ರೆ ಈ ಕಡೆಗೆಲ್ಲ ಫಾರೆಸ್ಟು. ದನಗಳೆಲ್ಲ ಇಲ್ಲಿ ಕಾಡಿಗೆ ಹೋಗಿ ಮೇಯ್ಕೊಂಡು ಅವು ಪಾಡಿಗೆ ಅವು ಬರ್ತವೆ. ಪ್ರಾಣಿಗಳು ಅಷ್ಟೇ, ಯಾವುದಾದ್ರೂ ಪ್ರಾಣಿಗಳನ್ನು ನಮ್ಮ ಹಸು ದನ ಕರುಗಳನ್ನು ತಿಂದರೆ ಸೊ ಆ ಕಾಡು ಪ್ರಾಣಿಗಳು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಅವಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲಿ ಕಾಡಿಗೆ ಬಿಟ್ಟರೆ ನಮ್ಮ ರೈತರಿಗೂ ಹೆಲ್ಪ್ ಆಗುತ್ತೆ. ಆಹಾರ ಸರಪಳಿ ಥರ ಇದೂ. ಇದಾಗಿ ರೈತಪರ ಸಂಘಟನೆಗಳು ಹೋರಾಟ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ವಿ. ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನಾವು ಹೇಳಿರೋದು ತಮಿಳ್ನಾಡಿಂದ ಬರ್ತಾವಲ್ಲ ಆ ದನ ಕರುಗಳಿಗೆ ಮಾತ್ರ, ನಮ್ಮ ಕರ್ನಾಟಕದ ದನ ಕರುಗಳಿಗಾಗಲಿ ಕರ್ನಾಟಕದ ರೈತರಿಗಾಗಲಿ ನಾವು ಹೇಳಿಲ್ಲ ಅಂದ್ಬಿಟ್ಟು ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಒಳ್ಳೆ ವಿಷಯನೇ. ಆದರೂ ನಾವಿವಾಗ ಪ್ರತಿಭಟನೆಗೆ ಹೋಗ್ತಾ ಇರೋದು ಇದೊಂದೇ ವಿಷಯ ಅಂತ ಅಲ್ಲ. ಒಬ್ಬರು ಇಲ್ಲಿ ಕೌದಳ್ಳಿ ಸೈಡು, ಇಲ್ಲಿ MMLs ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರುತ್ತೆ. ಕೌದಳ್ಳಿ ಆ ಸೈಡ್ ಒಬ್ಬ ರೈತನ ಮೇಲೆ ಒಬ್ಬರು RF ಕೈ ಮಾಡಿದ್ದಾರೆ. ಕಾಡಲ್ಲಿ ದನ ಮೇಯಿಸ್ಕೊಂಡು ಅಲ್ಲಿದ್ದರಂತೆ ಆ ರೈತರು. ಪಾಪ ಅವ್ರು ನೋಡೋದಕ್ಕೆ ಯಾವ ಥರ ಇದೆ ಅಂದರೆ, ಅವ್ರು ನೋಡೋದಕ್ಕೆ ತುಂಬ ಮುಗ್ದ್ರು, ಕಾಲಿಗೆ ಚಪ್ಪಲಿನೂ ಹಾಕೊಳ್ದೆ ಕಾಡಿಗೆ ಹೋಗಿ ದನ ಕರುಗಳನ್ನು ಮೇಯಿಸ್ಕೊಂಡು ಬರ್ತಾಯಿದ್ರು. ಆವತ್ತೇನಾಗಿದೆ, ಕಾಡಲ್ಲಿ ಹಸುಗಳನ್ನು ಮೇಯಿಸ್ಕೊಂಡು ಬರ್ತಾ ಇರಬೇಕಾದ್ರೆ RF ಅಲ್ಲಿ ಸಿಕ್ಕಿದ್ದಾರೆ ಕಾಡಲ್ಲಿ. ನೀನೇನು ಕಾಡಿಗೆ ಬಂದೆ, ನಿನ್ಗೆ ಯಾರು ಕೊಟ್ಟರು ಪರ್ಮಿಷನು ಕಾಡು ಒಳಗಡೆ ಬರೋದಕ್ಕೆ ಹಂಗಂತೇಳಿ. ಅದು ಬರೀ ಬಾಯಿ ಮಾತಲ್ಲ, ಅಲ್ಲಿಂದ ದಾರಿ ಅವ್ರಿಗೆ ಹೊಡ್ಕೊ ಬಂದಿದ್ದಾರೆ, ಅಂದರೆ ಏಟ್ ಹೊಡೆದಿದ್ದಾರೆ. ಸೊ ನಾವು ಒಬ್ಬ ಅಧಿಕಾರಿನ ಕೋಳುಪಟ್ಟಿ ಹಿಡ್ಕೊಂಡ್ರೆ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಆದರೆ ಒಬ್ಬ ರೈತನ ಕಾಡಿಂದ ಸುಮಾರು ಎಷ್ಟು 2-3 ಕಿಲೋಮೀಟ್ರ್ ಹೊಡ್ಕೊ ಬಂದಿದ್ದಾರಂತೆ. ಇದೆಷ್ಟು ದೊಡ್ಡ ಅಪರಾಧ. ಹಾಗಾಗಿ ಇದನ್ನು ಖಂಡಿಸಿ ಆ RF ಮೇಲೆ ನಾವು FIR ಹಾಕ್ಸ್ಬೇಕು ಅಂದ್ಬಿಟ್ಟು ಅಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ. ಅಲ್ಲಿ ಏನೇನಾಯಿತು ಅಂದ್ಬಿಟ್ಟು ಕೊನೆ ತನಕ ನೋಡಿ. ಸೊ ಕೊನೆಯಲ್ಲಿ ಹೇಳ್ತೀನಿ ಇಲ್ಲಿಗೆ ಏನಕ್ಕೆ ಬಂದೆ ಅಂತ. ಜನ ಕೊಡೋದು ಇನ್ನು 5 ಜನ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ರು ಸರ್. ಅಲ್ಲಿ ಕರ್ಕೊಂಡು ಬಾರ ಬೋಳಿ ಮನೆ ಅಂತ ಹಿಡ್ಕೊಂಡು ಹೋಗಿ ಇಲ್ಲಿ 5 ಕಿಲೋಮೀಟ್ರ್ ಹೊಡ್ಕೊಂಡು ಹೋದ್ರು. ನಾನು ಹೇಳ್ತೀನಿ ನೋಡಿ, ಇಲ್ಲೇ ಸಹ ನಾನು ಏನು ದನ ತಂದಿಸ್ತೀನಿ, ಏನು ನನ್ಗೆ ಗೊತ್ತಿಲ್ಲ ಅಂದೆ. ಬಾರ ಅಂತ ಹೊಡ್ಕೊಂಡು ಹೋಗ್ಬಿಟ್ಟು ಆಮೇಲೆ 5 ಕಿಲೋಮೀಟ್ರ್ ಎಳ್ಸಿಕೆರೆ ಹತ್ರ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜೀಪ್ ತಂದು ಅಲ್ಲಿ 15 ಜನ ಬಂದ್ಬಿಟ್ರು. 15 ಜನ ಬಂದ್ಬಿಟ್ಟು ಆಮೇಲೆ ಅಲ್ಲಿಂದ ಕೊಂಡು ಕೌದಳ್ಳಿ ರೂಮ್ ಉಳ್ಳೇ ಹಾಕಿ ಬಟ್ಟೆ ಎಲ್ಲ ಬಿಟ್ಬಿಟ್ಟು ರೂಮ್ ಮೇಲೆ ಹೊಡೆದ್ರು. ಅದಕ್ಕೆ 15,000 ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ಫೀಡ್ ಮಾಡಿಲ್ಲ ಸರ್, ನಾನು ಸುಮ್ಮನೆ ಯಾಕೆ 15,000 ಕೊಡೋದು ಅಂತ ಹೇಳಿದೆ. ರೇಟ್ ಮಾತ್ರ ಫುಲ್ಲ ಹೊಡೆದ್ಬಿಡು. ಅಲ್ಲಿನ ರೈತರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಏಕವಚನದಲ್ಲಿ ಮಾತಾಡ್ಸೋದು, ಅಲ್ಲಿನ ರೈತರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರನ್ನೇ ಗದರ್ಸೋದು, ಆ ಥರ ಮಾಡಿದ್ದಾರೆ. ಇವಾಗ ಮಾತಾಡಿಕ್ಕೆ ಸಮಯನೂ ಕೇಳಿದ್ದಾರೆ, ಆಯಿತು. ಇನ್ನು ಮುಂದೆ ನೀವು ಅವ್ರಿಗೆ ಹೇಳ್ಬೇಕು, ಅಲ್ಲಿನ ರೇಂಜ್ ಆಫೀಸರ್ಗಳಿಗೆ, ಅಲ್ಲಿನ ರೈತರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂದ್ಬಿಟ್ಟು ನೀವು ಮೇಲಧಿಕಾರಿಗಳು ಅವ್ರಿಗೆ ತಿಳಿಸಿದಾಗ ಅವರು ಅಲ್ಲಿಗೆ ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಇಲ್ಲಿ ರೈತರುಗಳು ಯಾವುದೇ ಅಧಿಕಾರಿಗಳನ್ನಾಗಲಿ ಯಾರನ್ನು ಏಕವಚನದಲ್ಲಿ ಮಾತಾಡ್ಸೋದು ಇಲ್ಲ. ಹಾಗಾಗಿ ನೀವೇನು ಮರ್ಯಾದೆ ಕೊಡ್ತೀರಾ, ಮರ್ಯಾದೆ ಕೊಟ್ಟು ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ ಸರಿನಾ? ಇವಾಗ ಅಧಿಕಾರಿಗಳಿಂದ ಏನಾದರೂ ಬರ್ತಾ ಇದೆ ನಿಮ್ಗೆ? ಏನು ಇಲ್ಲ ತಾನೆ. ಇವಾಗ ಏನು ಗೊತ್ತಾ, ನಮ್ಮ ರೈತರಿಗೆ ಹೇಳೋದೊಂದೇ, ಇವಾಗ ಅಧಿಕಾರಿಗಳಿಂದ ನಮ್ಮಿಂದ ಅವ್ರಿಗೆ ಆಹಾರ ಹೋಗ್ತಿದೆ, ನಮ್ಮಿಂದ ಅವರು ಅನ್ನ ತಿಂತಾ ಇದಾರೆ. ರೈತರಿಗೆ ಹೇಳೋದು ಅಷ್ಟೇ, ಯಾವುದೇ ಅಧಿಕಾರಿಗಳಾಗ್ಲಿ ಅವರು ನಿಮ್ಗೆ ಮರ್ಯಾದೆ ಕೊಟ್ರೆ ನೀವು ಕೊಡಿ, ಅವರು ಕೊಡಲ್ವಾ ನೀವು ಕೊಡಬೇಡಿ. ನೀನು ಅಂತ ಮಾತಾಡ್ತಾರೆ, ನೀನು ಅಂತ ಮಾತಾಡ್ಸಿ, ನೀವು ಅಂತ ಮಾತಾಡ್ತಾರೆ, ನೀವು ಅಂತ ಮಾತಾಡ್ಸಿ, ಸರ್ ಅಂತ ಮಾತಾಡ್ತಾರೆ, ನೀವು ಸರ್ ಅಂತ ಮಾತಾಡ್ಸಿ. ಅವ್ರು ಅಧಿಕಾರಿಗಳಾಗಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಸಾರ್ ಅಂತೀವಿ. ನಾವೆಲ್ಲ ಅನ್ನ ಹಾಕ್ತಾ ಇದೀವಿ, ನಮ್ಮನ್ನ ಸರ್ ಅನ್ಬಿಟ್ರೆ ಏನ್ ತಪ್ಪಾಗೋಗುತ್ತೆ? ಅನ್ನಕ್ಕಾಗಲ್ವಾ ಸರ್ ಅಂತ? ಸೊ ಹಾಗಾಗಿ
ಇನ್ಮೇಲೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಅರಣ್ಯ ಸಚಿವರಿಂದ ಹಿಡಿದು ಕೆಳಗೆ ಏನು ಗಾರ್ಡೋ ಯಾರೋ ವಾಚರ ಇರ್ತಾರಲ್ಲ ಅಲ್ಲಿವರೆಗೂ ನೀವು ಅರಣ್ಯ ಕಾಯಕಿರೋರು. ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಾವು ಕಡಾಖಂಡಿತ ಹೇಳಿ ಅರಣ್ಯ ಕಾಯಕ ನಿಮ್ಗೆ ಸಂಬಳ, ದಿಮಾಕ್ ಮಾಡೋಕ್ಕೆಲ್ಲ ಸಂಬಳ ನಿಮ್ಗೆ. ಅರಣ್ಯ ರಕ್ಷಣೆ ಮಾಡ್ಬೇಕು, ರೈತನ ಹೊಡಿರಿ ಅಂತಲ್ಲ, ಕಳ್ಳರನ್ನ ಹಿಡಿರಿ ಅಂತ. ಎಷ್ಟು ಮರಗಳು ಶ್ರೀಗಂಧದ ಮರಗಳಿದ್ದು ನೀವು ಬರೋಕ್ಕಿಂತ ಮುಂಚೆ, ಈಗ ಎಷ್ಟಿದೆ ತಗೊಳ್ಳಿ. ಎಷ್ಟು ಬೀಡ ಮರಗಳಿದು, ಎಷ್ಟು ಆನೆಗಳಿದು, ಯಾರು ಅದನ್ನೆಲ್ಲ ಲೂಟಿ ಮಾಡಿರೋರು ನಾವು ಕೇಳಲ್ಲ ಅಂತಲ. ಲೂಟಿ ಮಾಡಿರೋರೆಲ್ಲ ನೀವೀಗ ಭ್ರಷ್ಟರು ಎಲ್ಲ. ನಿಮ್ಮ ಮನೆ ತೆಗೆದು ಮಂಚ ಹೇಳ್ತಿಕ್ಕೆ ನಿಮ್ಗೆ ಮಲ್ಲಿಕಳಿಲಿ ಅಂದಮೇಲೆ ನೀವು ಕಾಡು ರಕ್ಷಣೆ ಮಾಡೋರು. ರೈತ ಸಿಗ್ತಾನೆ ಅಂತ ಏಟ್ ಹೊಡೆಯೋದು, ಅವ್ನ ದನಗಳು ಯಾರು ನಿಮ್ಗೆಲ್ಲ ಕಾನೂನು ಹೇಳ್ಕೊಟ್ರು? ಕಾನೂನು ಯಾರಿಗೋಸ್ಕರ? ಕಾನೂನು ನಮಗೋಸ್ಕರ, ವ್ಯವಸ್ಥೆ ನಮಗೋಸ್ಕರ, ಪ್ರಜಾಪ್ರಭುತ್ವ ನಮ್ದು. ನಿಮ್ನೆಲ್ಲ ಇಟ್ಕೊಂಡ್ರೆ ಸಂಬಳ ಕೊಡಲ್ವ ನಿಮ್ಗೆ? ಬೆಟ್ಟು ಮಾಡಲ್ವ ನೀವು? ಕೆಲಸ ಮಾಡೋದಕ್ಕೆ ಸಂಬಳ, ಬೊಯ್ಯಕ್ಕೆಲ್ಲ ಒಡೆಕೆಲ್ಲ ಸಂಬಳ ಕೊಡೋದು. ಸಂಬಳ ನಮ್ದೇ, ನೀವು ಕೆಲಸ ಮಾಡಿ ಅಂತ ಸಂಬಳ ಕೊಡೋದು. ನಿಯಮಗಳನ್ನ ಹಾಕಿವಿ ನಿಮ್ಗೆ, ನಿಯಮಗಳನ್ನ ಕೊಟ್ಟಿವಿ, ಅದ್ರೊಳಗಡೆ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನಿಮ್ಗೆ. ಏನು ಕೊಂಬುಗಳಿದಾವ ನಿಮ್ಗೆ? ಯಾವ ಕೇಸಪ್ಪ ನೀವು ಹಾಕೋದು? ನಾವು ಹಾಕಿವಿ RFO ಮೇಲೆ ಕೇಸು, ನಾವು ಕೊಟ್ಟಿವಿ ಕೇಸ್ನ. ಏನು ಸಿದ್ದರಾಮಯ್ಯ ಇವರು ಯಡಿಯೂರಪ್ಪ ಜೈಲ್ಗೆ ಹೋಗಿಲ್ವಾ? DK ಶಿವಕುಮಾರ್ ಜೈಲ್ಗೆ ಹೋಗಿ ಎಷ್ಟು ಜನ ಜೈಲ್ಗೆ ಹೋಗಿದ್ದಾರೋ? ಪ್ರಾಮಾಣಿಕರಿಗೆ ನಾವು ತಲೆಬಾಗಿ ಗೌರವ ಕೊಡ್ತಾರೆ ರೈತ ಸಂಘ, ರೈತರು ಅವ್ರನ್ನ ಪೂಜೆ ಮಾಡ್ತಾರೆ. ಬೇಕಾದಷ್ಟು ಜನ ಅಧಿಕಾರಿಗಳಿದ್ದಾರೆ, ಪೊಲೀಸಿಂದ ಹಿಡಿದು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು. ನಾವು ಗೌರವಯುತವಾಗಿ ಅವ್ರಿಗೆ ನಮ್ರತೆಯಿಂದ ತಲೆ ಬಗ್ಗಿಸ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು. ನಿಮ್ಮಂಥ ಕೆಲವು ಕಿಡಿಗೇಡಿಗಳಿಂದ ಇಡೀ ಇಲಾಖೆಗಳಿಗೆಲ್ಲ ಅವಮಾನ ಬರುತ್ತೆ. ಎಲ್ಲಿ ಅವರು ರೈತ ಹೊಡೆದ್ರು, ಎಲ್ಲಿ ನಿಂತ್ಕಪ್ಪ, ಎಲ್ಲಿ ಅವರು RFO ಕೌದಳ್ಳಿ RFO ಎಲ್ಲಿ? ಅಲ್ಲಿದ್ದಾನೆಲ್ಲ. ಎಲ್ಲಿ? ಬನ್ನಿ ಬನ್ನಿ ಸಾಹೇಬ್, ಬನ್ನಿ ಬನ್ನಿ. ಕೌದಳ್ಳಿ RFO ಯಾರು? ಬನ್ರಿ ಅವರು ಯಾರೀ? ಕೌದಳ್ಳಿ RFO ಕರೆಸಿದಾರೆ. ಕೌದಳ್ಳಿ ಕರೆಸಿ ಅವ್ನು. ಎಷ್ಟು ಸಂಬಳ ಬರುತ್ತೆ RFOಗೆ? ಲಕ್ಷಾಂತರ ರೂಪಾಯಿ ಸಂಬಳ. 15,000 ಕೊಡುವಂತ ಹೊಡೆದಾರಲ್ಲ ಈಟ. ಮಾನವೀಯತೆ ಇದೆ ಅವ್ರಿಗೆ? ಹಾಂ, ಅದಕ್ಕಿಂತ ಹೋಗಿ ಭಿಕ್ಷೆ ಬೇಡದ್ರಾಗಲ್ವಾ? ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಕೆಟ್ ಹಿಡಿದ್ರಾಗಲ್ವ? ಯಾರಿಗಾರು ತಲೆ ಹಿಡಿದ್ರಾಗಲ್ವಾ? ಹಾಂ, ಈ ವ್ಯಕ್ತಿಗೆ ಹೊಡೆದು ಒಂದು ದಿನ ಇಟ್ಕೊಂಡು ಹೊಡೆದಿರೋದು ಏಟ್ನೇವ್ರಿಗೆ. ಒಂದು ದಿನ ನಾ ಕೇಸ್ ಮಾಡಿಸಿದ್ದೀನಿ. ಅವ್ರು ಕೊಡಕ್ಕೆ ಪಾಪ ಅಯ್ಯಯ್ಯೋ ನಾವು ಕೊಡಲ್ಲ ಅಂತರು. ಆಯ್ತಪ್ಪ, ಕೇಸ್ ಮಾಡಬೇಡಿ, ಇಟ್ಕೊಳ್ಳಿ ಒಂದ. ನಾವು RFO ಕೇಸ್ ಮಾಡಿಸಿಲ್ಲ ಬೇಡ ಅಂತ, ಅದೋ ತಕ್ಷಣ ಟ್ರೆಂಚ್ ಹೊಡೆದಾರೆ. ಯಾರು ಟ್ರೆಂಚ್ ಹೊಡೆದಾಗ ಕೇಳಿದ್ರು ಇವ್ರಿಗೆ? ಹಾಂ, ವಿಶಿಷ್ಟ ಬಂದಾಗ ಕಾಡಲ್ಲಿ ಕಳ್ತನಗಳು ಬೇಕಾದಷ್ಟು ಐತವೆ. ಸಂಬಳಗಳು ಕೊಟ್ಟಿಲ್ಲ ನೀವು ವಾಚರ್ಗಳಿಗೆ. ನೀವು ಎಷ್ಟೋ ಜನಕ್ಕೆ ಇನ್ನೂ 5 ತಿಂಗಳು 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಪಾಪ. ಹಾಂ, ಅವ್ರ ದುಡ್ಡಲ್ಲಿ ನೀವು ಮಜಾ ಮಾಡ್ತಾ ಇದ್ದಾರೆ. ಒಳಗೆ ಜಿಂಕ ಮಾಂಸಗಳು ಬೇಕಾದಷ್ಟು ಎಲ್ಲ ಪರಿಸರವಾದಿಗಳು ಮಾಡಿ ಎಲ್ಲ ರೆಸಾರ್ಟ್ಗಳು ಮಾಡ್ಕೊಂಡ್ರೆ. ಬಂಡೀಪುರ, BRT, ಕಬಿನಿ ಹಿನ್ನೀರಲ್ಲಿ 19 TMC ನೀರಲ್ಲಿ 4 TMC ನೀರಿಗೆ ಮಣ್ಣು ಹಾಕ್ಬಿಟ್ಟು ರೆಸಾರ್ಟ್ಗಳು ಕಟ್ಕೊಂಡ್ರೆ. ಕಬಿನಿ ಹಿನ್ನೀರ್ಲಿ ಎಲ್ಲ ರಾಜಕಾರಣಿಗಳು BRTಲಿ ಒಳ್ಳೊಳ್ಳೆ ರೆಸಾರ್ಟ್ಗಳು ಮಾಡ್ಕೊಂಡ್ರೆ. ಬಂಡೀಪುರದಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡ್ರೆ, ಜಮೀನ್ ತಗೊಂಡ್ರೆ ಒಳಗಡೆ. ಹಾಂ, ಮನೆ ಕಟ್ತಾವ್ರೆ. ಎಲ್ಲಿದ್ದಾರೆ ನೀವೆಲ್ಲ? ನಾವು ಸೌದೆ ತರಕ್ಕೆ ಹೋದ್ರೆ, ದನಗಳು ಮೇಯ್ಸಕ್ಕಾದ್ರೆ ಏಟ್ ಹೊಡೆಯೋದು, ಕೇಸ್ ಹಾಕೋದು ನೀವು. ಹಾಂ, ಅವ್ರ ಮೇಲೆ ಹಾಕ್ರಿ ನೀವು. ನಿಮ್ಮ ಜನ್ಮಕ ಯೋಗ್ಯತೆ, ಅದರಲ್ಲೂ ಲಂಚ ತಿಂತಿದ್ದೀರಿ ನೀವು. ಎಲ್ಲದಕ್ಕೂ ಕಾನೂನು, ನಿಮಗೆ ಮಾತ್ರ ಕಾನೂನಿಲ್ಲ. ನೀವೇನು ಬೇಕಾದ್ರೂ ಮಾಡ್ಬೋದು. ನೀವು ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ನೀವು ವೆಹಿಕಲ್ ತಗೊಂಡೋಗಿ ಪುಡ್ಸ್ಕೋಬೋದು, ಎಷ್ಟೊತ್ತಿಗೆ ಯಾರೋ ಬರ್ಬೋದು, ನಿಮ್ಮ ಇಷ್ಟ ಬಂದು ಸಂಬಳ ಎಸ್ಕೋಬೋದು. ಎಲ್ಲಕ್ಕೂ ನಿಮಗೆ ಕಾನೂನು. ಬೆಳಗ್ಗೆ ಎದ್ದು ನಮ್ಮನ್ನು ತಿನ್ನಬೇಕು, ನೀವು ದುಡ್ಡನ್ನೇ ತಿನ್ನಿ, ನಿಮಗೂ ನಮಗೂ ಬೇಡಲೇ ಬೇಡ. ಪೊಲೀಸ್ ಇಲ್ಲದೆ ನಾವು ಬದುಕ್ತೀವಿ, ಅರಣ್ಯ ಇಲಾಖೆ ಇಲ್ಲದೆ, ರಾಜಕಾರಣ ಇಲ್ಲದೆ ನಾವು ಬದುಕ್ತೀವಿ. ಆದರೆ ನಾವಿಲ್ಲದೆ ನೀವು ಬದುಕಿ ನೋಡೋ. ಒಂದು ದಿನ ಬದುಕಿ ನೀವು. ನಿಮ್ಮ ದುಡ್ಡ ಮಡಿಕೊಂಡು ಜೋಬ್ಲಿ ನಮ್ಗೆ ಕೊಡಲೇ ಬೇಡಪ್ಪ. ಬದುಕಿರೇ ನೀವು. ರಾಜಕಾರಣ ಎಲ್ಲರೂ ನಮ್ಗೆ ಯಾರ್ಯಾರು ಇದೋ ಅವ್ರಿಗೆ, ಒಳ್ಳೆಯವ್ರಿಗೆಲ್ಲ ನಾ ಹೇಳೋದು. ನಮ್ಮ ಮೋಸ ಮಾಡ್ತಿರಲಿಲ್ಲ ಅವ್ರಿಗೇನೆ ಹೇಳೋದು. ನಾವಿಲ್ಲ ಬದುಕಿ, ಅನ್ನ ತಿಂದೆ ಬದುಕಿ ನೀವು. ಆನೆಲ್ಲದ್ದಿ ತಿನ್ನಲಿ ಅವರು, ಫಾರೆಸ್ಟ್ನವರು. ಹಂದಿ ಹಾಲು ಕುಡಿಲಿ, ಕುಡ್ದಾರ ಹಂದಿ ಹಾಲ? ಏನು ಇವ್ರು ಯಾರು ಕೇಳಂಗಿಲ್ಲ? ರೈತ ಸಂಘ ಬಾರಿ ಅದೇ ಕೇಳಂಗಿಲ್ಲ. ಯಾಕ್ರಿ ಕೇಳಂಗಿಲ್ಲ? ನಾವು ಪ್ರಭುಗಳು, ನಾವು ಮಿನಿಸ್ಟ್ರಿಗಳನ್ನ ಉರುಳಿಸ್ಬಿಡ್ತೀವಿ, ಸರ್ಕಾರಗಳನ್ನ ಉರುಳಿಸ್ತೀವಿ. ನೀವು ಯಾವ ಲೆಕ್ಕ? ನಿಮ್ಗೆ ಒಂದು ವಿಷಯ ಕೊಡ್ತೀವಿ, ನಮ್ಮನ್ನೇನು ಮಾಡೋಕ್ಕಾಗಲ್ಲ. ನೀವು ಏನೂ ಮಾಡೋಕ್ಕಾಗಲ್ಲ. ಪ್ರಾಮಾಣಿಕರು ನಾವು. ಯಾರು ತಾವು ಲಂಚ ಇಸ್ಕೊಂಡು ತಿನ್ನಲ್ಲ. ಹೊಲ ಬೊಕ್ಕೊಂಡು ಹೊಲ ಉಳೋರು ನಾವು. ಅಂಥ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಬೇಕಾದ ಕಳ್ಳರುಗಳನ್ನೇ ಬಿಟ್ಬಿಟ್ಟಿದ್ರಿ ನೀವು. ನಮ್ಮನ್ನೇನು ಮಾಡೋಕ್ಕದ್ದು? ನೀವು ಮಾಡೋಕ್ಕದ್ದ? ನಾವೆಲ್ಲ ಧೈರ್ಯ, ಎಲ್ಲರೂ ಕ್ವಶನ್ ಮಾಡೋದು ಕಲ್ತಿರ್ಬೇಕು. ಮಿನಿಸ್ಟರ್ ಆಗಲಿ, MLA ಆಗಲಿ, ಎಲ್ಲರೂ ನಾವು ಕ್ವಶನ್ ಮಾಡ್ಬೇಕು. ಇವತ್ತು ನಾವು ಯಾರು ಹೂನಾರ ಆಗ್ತಾ ಇದೀವಿ,
ತಗೋಬೇಕು ಪೊರ್ಕೆಗಳ ನೀವು ತಿಳ್ಕೊಳ್ಳಿ. ಹಳ್ಳಿ ಪೊರ್ಕೆಗಳು ತಕೊಂಡ್ರೆ ರಾಜಕಾರಣಿಗಳು ಸರಿ ಆಗ್ಬೇಕಾರೆ ನಾವು ಹೇಳ್ತೀವಿ ಕೊನೆಗಂಟು ನೋಡ್ತೀವಿ ಕಂಬ್ ಕಿಡಿ ಮರಗಳಿಗೆ ಕಟ್ಟಾಕ್ಬಿಡ್ತೀವಿ ನಾವು. ಮರಗಳಿಗೆ ನಾವು ನೋಡಕ್ ಬಂದ ನಾವು ಮರಕ್ಕೆ ಕಟ್ಟಾಕ್ತೀವಿ, ಮರಗಳಿಗೆ ಕಟ್ಟಾಕ್ಬಿಡ್ತೀವಿ. ನೀವು ಎಲ್ಲ ಕಿತ್ಕೊಂಡು ನಮ್ದು ಕಾಡು ಹುಷಾರಾಗಿರಿ. ಇನ್ನು ಮುಂದೆ ನೀವು MM ಮಿಲ್ಸು ಕಾವೇರಿ BRT ಯಾವುದೇ ಕಾರಣಕ್ಕೂ ನಾವು ಹೇಳ್ತೀವಿ ರೈತರಿಗೆ, ನೀವು ಮರ ಕಡಿಬೇಡಿ, ಮರ ಕಡಿದ್ರೆ ನಾವು ಬರಲ್ಲ, ನೀವು ಕೇಸ್ ಹಾಕಿ. ಗಾಂಜಾ ಬೆಳೆದ್ರೆ ಕೇಸ್ ಹಾಕಿ, ಕಳ್ತನ ಮಾಡಿದ್ರೆ ಕೇಸ್ ಹಾಕಿ ಅಂತ ರೈತರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವ್ರ ವಿರುದ್ಧ ಕೇಸ್ ಹಾಕಿ. ಆದರೆ ಮುಗ್ಧ ರೈತರಿಗೆ 4 ಕುರಿ ಅದಾವ ಅಂತ 7 ಹಸ ಅವ, 4 ಕುರಿ 7 ಹಸ ಮಾಡಿಕೊಂಡು 15,000 ಲಂಚ ಕೊಡು ಅಂದ್ರೆ ಈಗ 2 ಗಂಟೆ ಆದ್ರೆ ಊಟ ಮಾಡ್ಬೇಕು. ನೀವು ಊಟ ತರಿಸಿ ಇಲ್ಲ ಅಡುಗೆ ಮಾಡೋ ಪ್ರಾಮಿಷನ್ ಕೊಡಿ. ಯಾಕೆ ಅಡುಗೆ ಮಾಡಬೇಡಿ ಅಂದ್ರೆ ಯಾಕೆ? ನಿಮ್ದೊಂದು ದುಡ್ಡು ಇಸ್ಕೊಂಡಿದ್ದಾವ ನಾವು, ನಿಮ್ದೊಂದು ದುಡ್ಡು ಇಸ್ಕೊಂಡಿದ್ದಾವ. ಯಾಕೆ ಅಡುಗೆ ಮಾಡಬೇಡಿ ಅಂದ್ರೆ ಸರ್ ಅಲ್ಲಿ ಹಾಕಿ ಹೊಲ ಒಡ್ಡಿ ಸರ್, ಅಲ್ಲಿ ಹೊಲ ಯಾವ್ದು ಕಾನೂನು ಕೊಡಪ್ಪ, ಅಡುಗೆ ಮಾಡಬೇಡ ಅಂತಿದ್ದಲ್ಲ ಕೊಡಿ ಸರ್. ನೀವು ನೋಡಿ, ಅರಣ್ಯ ಇಲಾಖೆ ಬಿಟ್ಟು ಪೊಲೀಸ್ ಇಲಾಖೆಗೆ ಬರ್ಬೇಕಾಯ್ತ. ನಾವು ಅರಣ್ಯ ಇಲಾಖೆ ಬಿಟ್ಟು ಪೊಲೀಸ್ ಇಲಾಖೆಗೆ ಬರ್ಬೇಕಾಯ್ತೆ. ಮಾಡಿ ಯಾಕೆ DCF ಅವ್ರ ಅಡುಗೆ ಮಾಡಬಾರ್ದು? DCF ಅವ್ರು ಯಾಕೆ ಅಡುಗೆ ಮಾಡಬಾರ್ದು? ಯಾಕೆ ಸರ್ ಯಾಕೆ ಅಡುಗೆ ಮಾಡಬಾರ್ದು? ಊಟಕ್ಕೆ ಹಾಕ್ಸಿರಿ ಹಾಕ್ಸಿ. ಯಾಕೆ ಹೇಳಿ? ಪೊಲೀಸ್ನವ್ರ ಮೇಲೆ ನೀವು ಒಂಚೂರು ಗಲಾಟೆ ಮಾಡಬೇಡಿ. ಅವ್ರ ನಾಟಕ ನೋಡ್ಕೊಳ್ಳಿ, ಅವ್ರ ನಾಟಕನ ನೋಡ್ಕೊಳ್ಳಿ. ಒಂಚೂರು ನೀವು ನಿಧಾನ ನೋಡ್ಕೊಳ್ಳಿ ನಾಟಕಗಳ. DCF ಅವ್ರೆ ಯಾರ್ದು ಆಫೀಸ್ ಇದು? ಯಾರ್ದು ಇದು? ಈ ಕಚೇರಿ ಯಾರ್ದು? ಮತ್ತೆ ಯಾಕೆ ನಮ್ದು ಮಾಡ್ಬೇಡ? ಎಲ್ಲರದು ನಿಮ್ದು ಸೇರ್ಸ್ಕೊಳ್ಳಿ. ಯಾಕೆ ಅಡುಗೆ ಮಾಡಬಾರ್ದು? ಅಡುಗೆ ಮಾಡೋ ವಿಷಯ ಹಾಕಿಮಾ, ನೀವೇ ಅಡುಗೆ ಮಾಡಿಸ್ಕೊಡಿ. ಅಲ್ಲ ನೀವು ಮಾಡಿಸ್ಕೊಡಿ, ನಾವು ಕೊಡ್ತೀವಿ. ವೆಹಿಕಲ್ಗೂ ಅದಕ್ಕೂ ಸಂಬಂಧ ಏನು? ಸಿಗರೇಟ್ ಸೇತಿದ್ದಾರೆ ಇದಲ್ಲಿ ನಿಮ್ಮ ಕ್ವಾರ್ಟರ್ಸ್ಗಳಿಲ್ವ? ಅಲ್ಲಿ ಗಾಡಿಗೂ ಅಡುಗೆ ಮಾಡೋಕ್ಕೂ ಸಂಬಂಧ ಏನು? ಹಾಗಂತ ಬೆಂಕಿ ಹಾಕ್ಬಿಟ್ರಕಪ್ಪ, ನೋಡ್ಕೊಳ್ಳಿ ಜೋಪಾನಾಗ. ನಾವಿಲ್ಲಿ ಮಾಡ್ತೀವಿ ಬಿಡಿ. ಏನ್ ಬಿಟ್ಬಿಟ್ಟು ರೈತ ಸಂಘ ನಾನು ಇದೆಯಾಗ ಅಂತ ಹೋರಾಟಗಳು ನಾವು ಬೇಕಾದಷ್ಟು ನೋಡಿವಿ. ಕೇಸ್ ಹಾಕ್ಸಿದ್ರಿ, ಹಾಕ್ಸಿ. ಏನ್ ಮಾಡ್ಕೊಂಡ್ರು ಕೇಸು? ಏನಂತ ಕೇಸ್ ಹಾಕ್ಸಿರಿ? ಹೋರಾಟ ಮಾಡಿರಿ, ಅಡುಗೆ ಮಾಡೋ ಅಂತ ಕೇಸ್ ಹಾಕಿ ಸರ್. ಕೇಸು ಅಡುಗೆ ಮಾಡೋ ಬಿಡಿ, ಹಾಕಿ ಕೇಸ್ ಹಾಕಿ. ಮತ್ತೆ ನೀವು ಬರೀ ಇದೆಲ್ಲ ಮಾಡಿದ್ರೆ ಅಡುಗೆ ಊಟ ಬೇಡ ಸರ್ ಮಧ್ಯಾಹ್ನಕ್ಕೆ ಮುಗಿಸ ಅಂದ್ರೆ ಮುಗಿಸಿ. ಕರೀರಿ ಮಾರಪ್ಪ ಅವ್ರ CCF ಕರೀಸಿ. ನಾವೇನಾದ್ರು ನಿಮ್ಗೆ ಕೆಣ್ಕಿದ್ವಾ? ಈಗ ರಿಕ್ವಿಷನ್ ಕೊಡಲ್ಲ ನಾವು, ಎಲ್ಲಕ್ಕೂ ರಿಕ್ವಿಷನ್ ಕೊಡಿ ನಿಮ್ಗೆ. ಏನು ನಮಗೆ ನಿಮ್ಮ ದಂಡಕ್ಕೆ ಬೈದೋನು? ಯಾಕೆ ಕಾನೂನು ಓಡಿಸ್ರು ಅವರು? ಯಾರು ನಿಮ್ಮ ಕಂಡ್ರಿ ಅವರು? ಯಾಕೆ ಓಡಿಸ್ರು ಅವರು? ಹುಲಿಗಳ ನಾವು ಸಾಯಿಸಿದ್ವಾ? ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅವರು? ಇಲ್ಲಿ ಏನಾದ್ರು ನಾವು ಬರ್ಬೇಕಂತ ಅರ್ಜಿ ಹಾಕ ಬಂದಿದ್ದಾವ? ಕೂದಿದವ್ರ ದನಗಳ ನೀವು ಕೆಳಕ್ಬಿಟ್ಟು ರೈತನಿಗೆ ಏಟ್ ಹೊಡೆದಲ್ಲ ಆರೋಪ ಹೊಡಿಬೋದಾ? ಬರ್ಲಿ ಕೌದಳ್ಳಿ ಆರೋಪ ಕರೆಸಿ. ಹಾಗಾದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ಬೋದು, ಇಷ್ಟ ಬಂದಾಗ ಆಡ್ಬೋದು ಅಂತಲಾಗ್ರೆ ಹೇಳೋದೇನು? ನಾವು ಅಡುಗೆ ಮಾಡ್ಬೇಕು, ಮಾಡ್ತೀವಿ. ಅಡುಗೆ ಮಾಡ್ತೀವಿ ಫಸ್ಟ್ ನಾವು ಅಡುಗೆ ಮಾಡ್ಬೇಕು, ನಾವು ಮುಗಿಸಲ್ಲ. ನಾವು ಸಂಬಂಧಪಟ್ಟ ಕರೆಸಿ. ಈಶ್ವರ್ ಕಂಡ್ರೆ ಬರಲ್ವ ಇಲ್ಗ? ಯಾರ್ರಿ ಅವ್ರು ಈಶ್ವರ್ ಕಂಡ್ರೆ? ನಿಮ್ಗೆ ನಮಗೆಲ್ಲ ನಾವು ಗೆಲ್ಸಿರೋ ಸೇವಕ ಸಿದ್ದರಾಮಯ್ಯ ಸೇವಕ ಅಂತೀವಿ ನಾವು. ಆ ತಾಕತ್ ನಮ್ಗಲ್ಲ, ನಿಮ್ಗಿಲ್ಲ. ಆರೋಪಗಳು ಕರೆಸಿ, ಆರೋಪ ಬರಲಿ. ಅವರು ಮತ್ತೆ ನಿಮ್ಮ ಇವರು ಯಾರು ಹೇಳಿ? ಬೈಲೂರು ಆರೋಪ ಹೇಳ್ತಾರ, ಕೇಸ್ ಹಾಕ್ತೀನಿ ನಾನು. ವಾಚ್ ಲಿಸ್ಟ್ ಗಾರ್ಡ್ ಲಿಸ್ಟ್ ಅಂತ ಇರ್ತಾರೆ ಕ್ಯಾಂಪಸ್, ಅವ್ರನ್ನ ಕರ್ಸ್ಬಿಟ್ಟು ಇವಾಗ ತನಿಖೆ ಮಾಡ್ಬೋದಲ್ಲ? ದುಡ್ಡಿನ ಪ್ರಶ್ನೆ ಬೇಡ, ಹಿಡ್ಕೊಂಡು ತುಂಬಾ ಹೊಡೆದಿದ್ದಾರೆ, 5 ಕಿಲೋಮೀಟರ್ ವರೆಗೂ ಹೊಡೆದಿದ್ದಾರೆ ಅಂತ ಅವರೇ ಡೈರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ ನ್ಯೂಸ್ ಅಲ್ಲಿ. ಇವಾಗ ಎಲ್ಲಾರ ಮುಂದೆ, ಸಾರ್ವಜನಿಕರ ಮುಂದೆ ಸತ್ಯ ಹೇಳ್ತಾ ಇದಾರಲ್ಲ, ಅವ್ರು ಸುಳ್ಳೇನಾದ್ರೂ ಹೇಳ್ತಾ ಇದಾರಾ? ಪೊಲೀಸ್ ಸ್ಟೇಷನ್ಗೆ ಹೋಯ್ತಾರೆ, ಕಂಪ್ಲೇಂಟ್ ತಗೋತಾರೆ, FIR ಹಾಕ್ತಾರೆ, ಆಮೇಲೆ ವಿಚಾರಣೆ ಮಾಡ್ತಾರೆ. ನೀವು ಅವ್ರ ಮೇಲೆ FIR ಹಾಕ್ಸಿ. ಅದು ಒಡೆಯೋದು ಮಾನವ ಹಕ್ಕುಗಳು ಎಲ್ಲದಲ್ಲೂ. ಒಬ್ಬ ಸ್ವಾಭಿಮಾನಿ ರೈತನ ಒಡೆಯೋದು ಅಂದ್ರೆ ಪೊಲೀಸ್ನವರು ಕಳ್ಳರಿಗೂ ಹೊಡೆಯಲ್ಲ ಇವತ್ತು. ಹಂಗಿದೆ ಕಾನೂನು. ಅಂತ್ಯದಲ್ಲಿ ಅಸಮೇಸದ ದನನ ಹೊಡಿತಾರೆ ಅಂದ್ರೆ ಅವ್ರು ಯಾವ ತರ ಟ್ರೈನಿಂಗ್ ಕೊಟ್ಟಿದ್ರಿ ನೀವು? ಏನಾದ್ರ ಅರ್ಥ ಏನು ಹೊಡೆಯೋದು ಅಂದ್ರೆ? ಯಾರು ರೈತರು ಅಂದ್ರೆ? ರೈತರು ದೇಶ ಅಂದಾದ್ರು ಅವ್ರು ಇವರು ಅಂದ್ಬಿಟ್ರೆ ಏನು ಹೊಡೆದಾರ? FIR ಮಾಡಿ. ನಾವು ಕಾನೂನು ಭಂಗ ಚಳವಳಿ ಮಾಡ್ತೀವಿ. ನಾವು ಅರೆಸ್ಟ್ ಮಾಡಲಿ. ಇವತ್ತು ಮಿನಿಸ್ಟರ್ ಮಹದೇವಪ್ಪ ಬಂದ್ರೆ ಅಲ್ಲೂ ಹೇಳ್ತೀನಿ, ಅಲ್ಲಿ ಕಪ್ಪೋಟ ಹಿಡಿಯಕ್ಕೆ ಅವ್ರಿಗೆ ಅಲ್ಲೂ ಹಿಡಿತೀನಿ ಚಾಮರಾಜನಗರದಲ್ಲಿ. ನಾನು ಏನ್ ನಮಗ್ ಗೊತ್ತಿಲ್ವಾ? ಏನು ಅನ್ಬಿಟ್ಟಿಲ್ಲ, ಇನ್ನೇನು ಅನ್ಬಿಟ್ಟಿಲ್ಲ. ಏನ್ರೇನು ಒಣಸ್ಕಾಂತ ಅವ್ರ ಕೈಯಾಗ ನಾವು ಏನ್ ಬಿಟ್ಟಿಲ್ಲ ಅವನು. ನೀವು ಸಂಬಳ ತಗೋರು, ನೀವು ಪಬ್ಲಿಕ್ ಸರ್ವೆಂಟ್. ಅರ್ಧ ಗಂಟೆ ಟೈಮು ನಾವು ಕಾನೂನು ಭಂಗ ಮಾಡಿ ಆಗ ಪೊಲೀಸ್ನವ್ರು ಎಂಟ್ರ್ ಆಯ್ತಾರೆ. ಈಗ ನಮಗೂ ಪೊಲೀಸ್ಗೂ ಬರ್ತದೆ. ಈಗ ಇವ್ರು ಮಾಡೋ ತಪ್ಪಿಗೆ ನಮಗೂ ಪೊಲೀಸ್ನವ್ರಿಗೂ ಬರ್ತದೆ. ಜನಗಳ ಸಮಸ್ಯೆ ಉಂಟಾಯ್ತೆ, ಬಸ್ಗಳು ನಿಂತಾವೈತೆ, ಅವರೆಲ್ಲ ಬೈತಾರೆ. ಬೈಕಳ್ಳಿ
ಜೈಲಿಗೆ ನಾವು, ಲಾಟಿಗೆ ನಾವು. ಮಾನವ ಸರಪಳಿ ಇಲ್ಲಿ ಎಲ್ಲ ರೌಂಡ್ ಮಾಡಿ ಇಲ್ಲಿ. ಮಾನವ ಸರಪಳಿ ಒಬ್ಬರ ಕೈ ಒಬ್ಬರು ಇಟ್ಕೊಳ್ಳಿ. ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ. ಅರಣ್ಯ ಇಲಾಖೆಯವರಿಗೆ ಸರ್ ದಯವಿಟ್ಟು, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ಕೊಳ್ಳೇಗಾಲ ಟೌನ್ಲಿ ಇರ್ತಕ್ಕಂಥ ವ್ಯಕ್ತಿ. ನನ್ನ ತಂದೆಯವರು ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ 22 ವರ್ಷ ಸರ್ವಿಸ್ ಮಾಡಿ ಹೃದಯಾಘಾತದಿಂದ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಮನೆಯಲ್ಲಿ ತೀರ್ಕೊಂಡ್ರು. ಈಗ ಜೀವನ ಮಾಡೋಕ್ಕೆ ಒಂದು 8 ಹಸುಗಳು ಕಟ್ಬೇಕು ಜೀವನ ಮಾಡ್ತಾ ಇದೀವಿ. ಇದೇ ಅರಣ್ಯ ಇಲಾಖೆಯಲ್ಲಿದ್ದು ಏನೂ ಉಪಯೋಗ ಇಲ್ಲದೆ ತೀರ್ಕೊಂಡಂತ ನಮ್ಮ ತಂದೆಯವರು ನಾವು ಅವಲಂಬಿತ ಆಗದೆ ಹಸುಗಳ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇದೀವಿ. ಸರ್ಕಾರ ವರ್ಷಕ್ಕೊಂದ್ಸತಿ ಪ್ಯಾಕೆಟ್ ಹಾಲು ಆಗ್ತಾ ಇರೋ ಹುಡುಗಗಳನ್ನ ಕರೆದು ಒಂದು ಜರ್ಕಿನು, ಬ್ಯಾಗು, ಮತ್ತೊಂದು ಮಗದೊಂದು ಕೊಟ್ಟು ಸನ್ಮಾನ ಮಾಡುತ್ತೆ. ಹಾಲಾಗ್ತಿರೋ ಬಡಿ ಮಕ್ಳಿಗೆ ಏನೂ ಇಲ್ಲ. ರೈತರು ಕೊಡ್ತಿರೋ 30 ರೂಪಾಯಿನ 60 ರೂಪಾಯಿ ಮಾರಿ ಅದರಲ್ಲೂ ದುಪ್ಪಟ್ಟು ಮಾಡ್ಕೊಂಡು ರೈತರನ್ನ ನೀವು ಮನೇಲೆ ಸಾಕಿ ಅಂತಂದ್ರೆ ಯಾವ ರೀತಿ ಸಾಕೋದು? ನಾವು ಹುಡ್ಸಿರೋ ಮಕ್ಳೇ ಮನೆಯೊಳಗಿರಲ್ಲ, ಇನ್ ದನ ಕರುಗಳು ಇರ್ತೀವಿ, ಜೀವನ ಮಾಡಕ್ಕಾಗದ? ಹೀರೋನೇ ನೀವೇ. ಸೆಕೆಂಡ್ ಹೀರೋ ಬಂದು ನಮ್ಮ ಸೈನಿಕರು. ನಿಮ್ಮ ಹೀರೋ ಮಾತು ನಾವು ಖಂಡಿತ ನಾವು ಕೇಳ್ತೀವಿ. ನಾವು ಇಲ್ಲ ಅನ್ನೋದಿಲ್ಲ. ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನಮ್ಗೆ ಅನ್ಯಾಯ ಆದಂಗೆ ನಾವು ಖಂಡಿತ ನಾವು ಇಶ್ಯೂ ಮಾಡ್ತೀವಿ. ಅದನ್ನ ಸರಿಯಾಗಿ ಕ್ರಮ ತಗೊಳ್ತೀವಿ. ನಾವು ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಜಮಾನ್ರಿ ತಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್ಗೆ, ಆಯ್ತು, ಅದನ್ನ ನೀವು ಕೆಲಸ ಮಾಡಿ. ಇವತ್ತು ನನ್ನ ಜೊತೆನೆ ಬನ್ನಿ, ನಾನೇ ಕರ್ಕೊಂಡು ಹೋಗಿ ಇವತ್ತೇ ಒಂದು ಕಂಪ್ಲೇಂಟ್ ಮಾಡಿಸಿ ಅದ್ರ ಬಗ್ಗೆ ಏನಿದೆ ಅದು ಸೂಕ್ತವಾದ ಕ್ರಮ ಕೈಗೊಳ್ಳಿ. ಈಗಲೇ ಮಾಡ್ತೀವಿ. ಇವತ್ತೇ ಅಂದ್ರೆ ಈಗಲೇ ಮಾಡಿಸಿ, ಚಿಂತೆ ಮಾಡಿ. ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಗೆ ಯೂನಿಫಾರ್ಮ್ ಕೊಟ್ಟಿರೋದು ಜನಗಳ ಸೇವೆ ಮಾಡ್ಲಿಕ್ಕೆ, ಜನಗಳ ಮೇಲೆ ನಾವು ಅಧಿಕಾರ ಚಲಾಯಿಸಕ್ಕಲ್ಲ. ನಾವಿರೋ ನೀವು ಸೇವಕರು. ಖಂಡಿತ ನಾವು ನಿಮ್ಗೇನು ಅನ್ಯಾಯ ಆಗ್ತದೆ ನೋಡ್ಕೊಳ್ತೀವಿ. ನಮ್ಮ ಜವಾಬ್ದಾರಿ. FIR ಮಾಡೋದು ಬೇಡಪ್ಪ, ಬನ್ನಿ. ನಮಗೂ ಮಾನವೀಯತೆ ಇದೆ, ಮಾತಾಡೋಣ ಬನ್ನಿ ನೀವು. ಇಲ್ಲ ಯಜಮಾನ್ರೆ, ಇದೆಲ್ಲ ಸರಿ ಇಲ್ಲ. ನಾವು ಕಾನೂನು ಮಿತಿ ಮೀರಿದ್ರೆ ಕಾನೂನಿಗಿಂತ ದೊಡ್ಡವ್ರು ಯಾರು ಅಲ್ಲ. ನಾವೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡೋ ಸೇವಕರು. ಕಾನೂನು ಪ್ರಕಾರ ನಡ್ಕೋಬೇಕು. ಈಗ ನಮ್ಮ ಯಜಮಾನ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾನು ಈಗಲೇ ಅವ್ರನ್ನ ಕರ್ಕೊಂಡು ನಮ್ಮೊಂದು ಜೀಪ್ ರೆಡಿ ಮಾಡಿಸಿದ್ರೆ ಕರ್ಕೊಂಡು ಹೋಗಿ ಈಗಲೇ ಒಂದು ಕಂಪ್ಲೇಂಟ್ ಕೊಡಿಸಿ, ಅದು ನೀವು ಏನ್ ಕಂಪ್ಲೇಂಟ್ ಕೊಡ್ತೀರೋ ಅದ್ರ ಪ್ರಕಾರ ನಾವು ಕ್ರಮ. ಇನ್ನೊಬ್ರು ಹೇಳ್ತಾರೆ, ಬೈಲೂರವರು ಹೇಳ್ತಾರ ಸರ್, ಏನ್ ಕೇಳಿದ್ರು ಇನ್ಮೇಲೆ ಕೇಸ್ ಹಾಕ್ತೀನಿ. ಅವೆಲ್ಲ ಸಾಧ್ಯ. ಏನ ರೈತರುಗಳು ಸಹ ಏನೂ ಮಾಡಂಗಿಲ್ಲ ಇವ್ರಿಗೆ. ಎಲ್ಲರೂ ಕೇಸ್ ಹಾಕ್ತಿವಿ, ಇದಾಕ್ತಿವಿ. ಏನ್ ಕಳ್ರ ಸಾಹೇಬ್ರೆ, ತಾವು ಅನುಮತಿ ಕೊಟ್ರೆ ನಾವು ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ಬೋದಾ? ಈಗಲೇ ಅದು FIR ನಾವೇನಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ಅಂದರೆ ಇದಕ್ಕೋಸ್ಕರ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಹೋರಾಟ ಆಗಿತ್ತು. ಇವಾಗ ನಾನು ಇರೋ ಜಾಗ ಫಾರೆಸ್ಟ್ ಬಾರ್ಡ್ರಲ್ಲಿ ಇದ್ದೀವಿ. ಈ ಕಡೆಗೆ ಫಾರೆಸ್ಟು, ಈ ಕಡೆಗೆ ನಮ್ಮ ರೈತರ ಜಮೀನು. ನೀವೇನು ಲಾಸ್ಟ್ ವೀಡಿಯೋಗಳಲ್ಲಿ, ನಮ್ಮ ಹಳೆ ವೀಡಿಯೋಗಳಲ್ಲಿ ನೋಡಿದ್ರಿ, ಅವಾಗೆಲ್ಲ ಮುಗ್ದಿತ್ತು. ಆದರೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಬಿತ್ತನೆಗಳನ್ನು ಹಾಕೋದಕ್ಕೆ. ಇವಾಗ ಬಿತ್ತನೆ ಟೈಮು, ಇವಾಗೆಲ್ಲ ಬಿತ್ತನೆ ಮಾಡ್ತಾಯಿದ್ದಾರೆ ಇಲ್ಲಿನ ರೈತರು. ಸೊ ಇವಾಗ ಬಿತ್ತನೆ ಮಾಡಿದ್ರೆ ಆ ಬೆಳೆಗಳೆಲ್ಲ ಬಂದಮೇಲೆ ಅದನ್ನೆಲ್ಲ ಕಾವಲು ಕಾಯೋದಕ್ಕೆ ಇಲ್ಲಿಗೆ ಬರ್ತಾರೆ. ಈಗಲೂ ಆನೆಗಳು ಬರ್ತಾವ, ಚಿರತೆಗಳು ಬರ್ತಾವ, ಹುಲಿಗಳು ಬರ್ತಾವ, ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನಗಳ ನಂತರ. ಯಾಕಂದರೆ ಇಲ್ಲಿ ಬೆಳೆಗಳು ಯಾವುದೂ ಇಲ್ಲ ಸದ್ಯಕ್ಕೆ. ಇಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅವರ ಜಮೀನುಗಳನ್ನು. ಸೊ ಇವಾಗ ಆಲ್ರೆಡಿ ಎಲ್ಲ ಆಗ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತ ಎಲ್ಲ ಕಡೆ ರೈತರು ಬಿತ್ತನೆಗಳನ್ನು ಮಾಡ್ತಾಯಿದ್ದಾರೆ. ಅಲ್ಲೇನು ಕ್ಯಾಮ್ರಾ ಹಾಕಿದ್ದಾರೆ, ಆ ಕ್ಯಾಮ್ರಾ ಹಾಕಿರೋದ್ರಿಂದ ಈ ಕಡೆ ಆನೆಗಳು ಬರೋದು ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಆ ಕಡೆ ಒಂದು ಗೇಟ್ ಹಾಕ್ಸಿದ್ದೀವಿ, ಆ ಕಡೆಯಿಂದ ಆನೆಗಳು ಬರೋದು ಸ್ವಲ್ಪ ಕಂಟ್ರೋಲ್ ಆಗಿದೆ. ನೋಡೋಣ, ಅದನ್ನು ಮೀರಿ ಆನೆಗಳು ಬರ್ತವೆ ಅಂದರೆ ಏನು ಮಾಡೋದಕ್ಕಾಗಲ್ಲ. ನೋಡೋಣ, ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳ ನಂತರ. ನಾನು ಇಲ್ಲಿಗೆ ಏನಕ್ಕಪ್ಪ ಬಂದೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಅಡ್ವೆಂಚರಸ್ ಕ್ಯಾಂಪ್ ಮಾಡೋದಕ್ಕೆ ಲೊಕೇಶನ್ ನೋಡೋದಕ್ಕೆ ಬಂದಿದ್ದೆ. ಸೊ ಇಲ್ಲಿ ಯಾವ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇಲ್ಲಿ ತನಕ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಮೊದಲು ನಿಮ್ಮೂರಲ್ಲಿ ಇಷ್ಟ ಆಗಿದ್ದು ನೆನ್ನೆ ಇದರಲ್ಲಿ ನೋಡಿದೆ, ಯಾವುದು ಬೋರ್ಡಲ್ಲಿ ಬರ್ಸಿದ್ದೀರಲ್ಲ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶ ಇಲ್ಲ ಅಂತ. ಅದನ್ನು ಕೊನೆ ತನಕ ಹಾಗೆ ಇಟ್ಕೊಳ್ಳಿ. ಯಾವುದೇ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳನ್ನ ನಿಮ್ಮ ಊರೊಳಗಡೆ ಬರೋದಕ್ಕೆ ಬಿಡಬೇಡಿ. ದೊಡ್ಡವರಾಗಿರ್ಬೋದು, ಇಲ್ಲಿನ ಯುವಕರಾಗಿರ್ಬೋದು. ನಾನು ಜಾಸ್ತಿ ಹೇಳೋದಷ್ಟೇ, ಸುಮ್ಮನೆ ಫೋನ್ಗಳಲ್ಲಿ 24 ಗಂಟೆ ರೀಲ್ಸ್ಗಳು ನೋಡ್ಕೊಂಡು, ಫಿಲಮ್ಗಳು ನೋಡ್ಕೊಂಡು, ಸಾಂಗ್ಗಳು ನೋಡ್ಕೊಂಡು ಇರೋದಲ್ಲ. ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಂದರೆ ಅದರಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಕ್ಕಿರೋ ಪವರು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಆ ಒಂದು ಕ್ಯಾಮ್ರಾ ಇಡೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ಇಡೀ ವರ್ಲ್ಡ್ ನಿಮ್ಮನ್ನ ನೋಡೋ ಥರ ಮಾಡ್ಬೋದು. ಆ ಒಂದು ಪವರ್ ಇದೆ ಆ ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ಇಲ್ಲಿ ಏನು ಸಮಸ್ಯೆ ಇದೆ, ನಿಮ್ಮ ಕೈಯಲ್ಲಿ ಫೋನ್ಗಳು ಎಲ್ಲರ ತಮ್ಮ ಫೋನ್ ಇದೆ,
ಫೋನ್ ಎತ್ಕೊಳ್ಳಿ, ಕ್ಯಾಮ್ರಾ ಆನ್ ಮಾಡಿ, ವಿಡಿಯೋಗಳನ್ನು ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡಿ. ಅದು ಕೆಳ ಅಧಿಕಾರಿಯಿಂದ ಮುಖ್ಯಮಂತ್ರಿ ಪ್ರಧಾನಮಂತ್ರಿವರೆಗೂ ಹೋಗೋ ತಲುಪುತ್ತೆ. ಸೊ ಎಲ್ಲರೂ ನೋಡ್ತೀರಾ, ವಿಡಿಯೋ ನೋಡ್ತೀರಾ ನಮ್ಮದು. ಇಲ್ಲಿ ಹಳ್ಳಿ ಜನಗಳು ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ, ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಏನೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನಂತೆ ಅಷ್ಟು ಮಾತ್ರ ಗೊತ್ತು ನಿಮಗೆ ಹೊರತು, ಅಲ್ಲಿ ಸಿಟೀಲಿ ಹೋಗಿ ಕೆಲಸ ಮಾಡ್ತಾರಲ್ಲ ಹುಡುಗಿರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಕಷ್ಟ ನಾನು ಅನುಭವಿಸೆ. ಆ ಸಿಟಿ ಸಹವಾಸನೆ ಬೇಡ ಅಂದ್ಬಿಟ್ಟು ಮತ್ತೆ ಹಳ್ಳಿಗೆ ಬಂದು ವ್ಯವಸಾಯ ಮಾಡ್ಕೊಂಡು ರೈತ ಆಗಿರೋದು. ನೀವು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ರೈತ ಆಗಿದ್ರೆ ನಮಗೆ ಯಾರು ಬೆಲೆ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಅದನ್ನೆಲ್ಲ ಬಿಟ್ಬಿಡಿ. ಇನ್ನು ಕೆಲವೇ ವರ್ಷಗಳಲ್ಲಿ ರೈತನಿಗೆ ಸಲ್ಯೂಟ್ ಹೊಡೆಯೋ ಕಾಲ ಬರುತ್ತೆ. ಸೊ ಇದು ಬರೆದಿಟ್ಕೊಳ್ಳಿ. ರೈತ ಮಕ್ಕಳಿಗೆ